ಓಂ ಶಾಂತಿ. ಮುರಳಿ ದಿನಾಂಕ 16/2/26 ಬಾಬ್ದಾದ ಮಧುಬನ್. ಬಾಬಾ ತಿಳಿಸ್ತಾ ಇದ್ದಾರೆ, ಮೀಠೆ ಬಚ್ಚೆ, ಪ್ರಾಣೇಶ್ವರ್ ಬಾಪ್ ಆಯಾ ಹೈ ತುಮ್ ಬಚ್ಚೋं को प्राण दान देने. प्राण दान मिलना अर्थात तमो प्रधान से सतो प्रधान बनना. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಪ್ರಾಣೇಶ್ವರ ತಂದೆ ಬಂದಿದ್ದಾರೆ ತಾವು ಮಕ್ಕಳಿಗೆ ಪ್ರಾಣದಾನವನ್ನ ನೀಡ್ಲಿಕ್ಕಾಗಿ. ಪ್ರಾಣದಾನ ಸಿಗೋದು ಅಂದ್ರೆ ಅರ್ಥ ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗೋದು. ಪ್ರಶ್ನೆ, ड्रामा के हर राज को जानने के कारण कौन सी सीन तुम्हारे लिए नई नहीं है? ಡ್ರಾಮಾದ ಪ್ರತಿಯೊಂದು ರಹಸ್ಯವನ್ನ ತಿಳ್ಕೊಂಡಿರೋ ಕಾರಣ ಯಾವ ದೃಶ್ಯ ತಮಗೆ ಹೊಸದಲ್ಲ ಅಂತ ಕೇಳ್ತಾರೆ ಬಾಬಾ. ಉತ್ತರ, इस समय जो सारी दुनिया में हंगामे है. ಈ ಸಮಯ ಏನು ಇಡೀ ಜಗತ್ನಲ್ಲಿ ಹೊಡೆದಾಟಗಳಿದೆ. विनाशकाले विपरीत बुद्धि बन अपने ही कुल का खून करने के लिए अनेक साधन बनाते जाते हैं. ವಿನಾಶಕಾಲೆ ವಿಪರೀತ ಬುದ್ಧಿಯವರಾಗಿ ತಮ್ಮದೇ ಕುಲದ ವಿನಾಶಕ್ಕಾಗಿ ಅನೇಕ ಸಾಧನಗಳನ್ನ ತಯಾರಿಸ್ತಾರೆ. ये कोई नई बात नहीं है. ಬಾಬಾ ಹೇಳ್ತಾರೆ, ಇದೇನು ಹೊಸ ಮಾತಲ್ಲ. ಕ್ಯೂಂಕಿ ತುಮ್ ಜಾನ್ತೆ ಹೋ ये दुनिया तो बदलनी ही है. ಯಾಕಂತ ತಾವು ತಿಳ್ಕೊಂಡಿದ್ದೀರಿ ಈ ಜಗತ್ತಂತೂ ಬದಲಾವಣೆ ಆಗ್ಲೇಬೇಕು. ಮಹಾಭಾರತ್ ಲಡಾಯಿ ಕೆ ಬಾದ್ ಹಿ ಹಮಾರಿ ನೈ ದುನಿಯಾ ಆಯೇಗಿ. ಮಹಾಭಾರತ ಯುದ್ಧದ ನಂತರನೇ ನಮ್ಮ ಹೊಸ ಜಗತ್ತು ಬರುತ್ತೆ ಅಂತಾರೆ ಬಾಬಾ. ಗೀತ್ ಯ ಕೌನ್ ಆಜ್ ಆಯಾ. ಇಂದು ಬೆಳಿಗ್ಗೆ ಬಂದವರು ಯಾರು? ಓಂ ಶಾಂತಿ. ಸವೇರೆ ಸವೇರೆ ಯ ಕೌನ್ ಆಕರ್ ಮುರಳಿ ಬಜಾತೆ ಹೇ. ಬೆಳಿಗ್ಗೆ ಇದು ಯಾರು ಬಂದು ಮುರಳಿ ನುಡಿಸ್ತಾರೆ? ದುನಿಯಾ ತೋ ಬಿಲ್ಕುಲ್ ಹಿ ಘೋರ್ ಅಂಧ್ಯಾರೆ ಮೇ ಹೇ. ಜಗತ್ತಂತೂ ಸಂಪೂರ್ಣವಾಗಿ ಘೋರವಾದ ಅಂಧಕಾರದಲ್ಲಿ ಇದೆ. ತುಮ್ ಅಭಿ ಮುರಳಿ ಸುನ್ ರಹೇ ಹೋ. ತಾವೀಗ ಮುರಳಿಯನ್ನ ಕೇಳ್ತಾ ಇದ್ದೀರಿ. ಜ್ಞಾನ್ ಸಾಗರ್ ಪತೀತ್ ಪಾವನ್ ಪ್ರಾಣೇಶ್ವರ್ ಬಾಪಸೆ. ಯಾರಿಂದ ಮುರಳಿ ಕೇಳ್ತಾ ಇದ್ದೀರಿ? ಜ್ಞಾನ ಸಾಗರ ಪತೀತ ಪಾವನ ಪ್ರಾಣೇಶ್ವರ ತಂದೆಯಿಂದ. ವಹ ಹೇ ಪ್ರಾಣ ಬಚಾನೆ ವಾಲಾ ಈಶ್ವರ್. ಅವರಾಗಿದ್ದಾರೆ ಪ್ರಾಣವನ್ನ ಬಚಾವ್ ಮಾಡುವಂತ ಈಶ್ವರ. ಕತೆ ಹೇನ ಹೇ ಈಶ್ವರ್ ಇಸ್ ದುಃಖ ಸೆ ಬಚಾವೋ. ಹೇಳ್ತಾರಲ್ವಾ, ಹೇ ಈಶ್ವರ ನಮ್ಮನ್ನ ಈ ದುಃಖದಿಂದ ಬಚಾವ್ ಮಾಡು. ಹದಕಿ ಮದದ್ ಮಾಂಗ್ತೆ. ಅಲ್ಲೇನ್ ಮಾಡ್ತಾರೆ? ಹದ್ದಿನ ಬೇಡಿಕೆಗಳನ್ನ ಬೇಡುತ್ತಾರೆ ಅಥವಾ ಹದ್ದಿನ ಸಹಯೋಗವನ್ನ ಬೇಡುತ್ತಾರೆ. ಅಭಿ ತುಮ್ ಬಚ್ಚೋಂ ಕೋ ಮಿಲ್ತಿ ಹೇ ಬೇಹದ್ ಕಿ ಮದದ್ ಕ್ಯೂಂಕಿ ಬೇಹದ್ ಕಾ ಬಾಪ್ ಹೇನ. ಈಗ ತಾವು ಮಕ್ಕಳಿಗೆ ಸಿಗುತ್ತೆ ಬೇಹದ್ದಿನ ಸಹಯೋಗ. ಯಾಕಂದ್ರೆ ಬಾಬಾ ಬೇಹದ್ದಿನ ತಂದೆ ಅಲ್ವಾ. ತುಮ್ ಜಾನ್ತೆ ಹೋ ಆತ್ಮ ಬಿ ಗುಪ್ತ ಹೇ. ತಾವು ತಿಳ್ಕೊಂಡಿದ್ದೀರಿ ಆತ್ಮ ಅಂತೂ ಗುಪ್ತ ಇದೆ. ಬಚ್ಚೋಂ ಕಾ ಶರೀರ ಪ್ರತ್ಯಕ್ಷ ಹೇ. ಮಕ್ಕಳ ಶರೀರ ಪ್ರತ್ಯಕ್ಷ ಇದೆ. तो बाप की ಶ್ರೀಮತ ಹೇ ಬಚ್ಚೋಂ ಪ್ರತಿ. ಹಾಗಾದ್ರೆ ತಂದೆ ಶ್ರೀಮತ ಇದೆ ಮಕ್ಕಳ ಪ್ರತಿಯಾಗಿ. ಸರ್ವಶಾಸ್ತ್ರ ಮೇ ಶಿರೋಮಣಿ ಗೀತಾ ಮಶೂರ ಹೇ. ಸರ್ವಶಾಸ್ತ್ರ ಮೇ ಶಿರೋಮಣಿ ಗೀತಾ ಪ್ರಸಿದ್ಧ ಇದೆ. ಸಿರ್ಫ್ ಉನ್ಮೇ ನಾಮ್ ಡಾಲ್ ದಿಯಾ ಹೇ ಶ್ರೀಕೃಷ್ಣ ಕಾ. ಕೇವಲ ಅದ್ರಲ್ಲಿ ಹೆಸರು ಹಾಕ್ಬಿಟ್ಟಿದ್ದಾರೆ ಶ್ರೀಕೃಷ್ಣನದ್ದು. ಅಬ್ ತುಮ್ ಜಾನ್ತೆ ಹೋ ಶ್ರೀಮತ್ ಭಗವಾನ್ ವಾಚ್ ಹೇ. ಈಗ ತಾವು ತಿಳ್ಕೊಂಡಿದ್ದೀರಿ ಇದು ಶ್ರೀಮತ್ ಭಗವಾನ್ ವಾಚ್. यह भी समझ गए कि भ्रष्टाचारी को श्रेष्ठाचारी बनाने वाला एक ही बाप है. ಇದನ್ನು ಕೂಡ ತಾವು ತಿಳ್ಕೊಂಡಿದ್ದೀರಿ ಭ್ರಷ್ಟಾಚಾರಿಯನ್ನ ಶ್ರೇಷ್ಠಾಚಾರಿಯನ್ನಾಗಿ ಮಾಡುವಂತವರು ಒಬ್ಬರೇ ತಂದೆ ಆಗಿದ್ದಾರೆ. ವಹಿ ನರಸೆ ನಾರಾಯಣ್ ಬನಾತೆ ಹೇ. ಅವರೇ ತಮ್ಮನ್ನ ನರನಿಂದ ನಾರಾಯಣಾಗಿ ಮಾಡ್ತಾರೆ. ಕಥಾ ಬಿ ಹೇ ಸತ್ಯನಾರಾಯಣ ಕಿ. ಕಥೆ ಕೂಡ ಇದೆ ಅಲ್ವಾ ಸತ್ಯನಾರಾಯಣದ್ದು. ಗಾಯ ಜಾತಾ ಹೇ ಅಮರ ಕಥಾ. ಗಾಯನ ಮಾಡಲಾಗುತ್ತೆ ಅಮರ ಕಥೆ. ಅಮರಪುರಿ ಕಾ ಮಾಲಿಕ್ ಬನಾನೆ ಅಥವಾ ನರಸೆ ನಾರಾಯಣ ಬನಾನೆ ಕಿ ಬಾತ್ ಏಕ್ ಹಿ ಹೇ. ಅಮರಪುರಿಯ ಮಾಲೀಕರನ್ನಾಗಿ ಮಾಡೋದು ಅಥವಾ ನರನಿಂದ ನಾರಾಯಣ ಮಾಡೋದು, ಇದು ಮಾತು ಒಂದೇ ಅಂತಾರೆ ಬಾಬಾ. ಯಹ ಹೇ ಮೃತ್ಯುಲೋಕ್. ಇದಾಗಿದೆ ಮೃತ್ಯುಲೋಕ. ಭಾರತ್ ಹಿ ಅಮರಪುರಿ ಥ. ಭಾರತನೇ ಅಮರಪುರಿ ಇತ್ತು.
ये किसी को भी पता नहीं है, ಆದ್ರೆ ಇದು ಯಾರಿಗೂ ಕೂಡ ಗೊತ್ತಿಲ್ಲ. यहाँ ही अमर बाबा ने पार्वतियों को सुनाया है. ಇಲ್ಲೇ ಅಮರ ತಂದೆ ನಾವೆಲ್ಲ ಪಾರ್ವತಿಯರಿಗೆ ಕಥೆಯನ್ನ ಹೇಳಿದ್ದಾರೆ. ಏಕ ಪಾರ್ವತಿ ವ ಏಕ ದ್ರೌಪದಿ ನಹಿ ಥಿ. ಒಬ್ಬಳೆ ಪಾರ್ವತಿ ಅಥವಾ ಒಬ್ಬಳೆ ದ್ರೌಪದಿ ಇರ್ಲಿಲ್ಲ. ಇವತ್ತು ಬಹುತ್ ಬಚ್ಚೆ ಸುನ್ ರಹೆ ಹೇ. ಇದನ್ನಂತೂ ಬಹಳ ಮಕ್ಕಳು ಕೇಳ್ತಾ ಇದ್ದಾರೆ. ಶಿವಬಾಬಾ ಸುನಾತೆ ಹೇ ಬ್ರಹ್ಮ ದ್ವಾರ. ಶಿವಬಾಬಾ ಹೇಳ್ತಾರೆ ಯಾರ ಮುಖಾಂತರ? ಬ್ರಹ್ಮನ ಮುಖಾಂತರ. बाप कहते हैं मैं ब्रह्मा द्वारा मीठे मीठे बच्चों को समझाता हूँ. ತಂದೆ ಹೇಳ್ತಾರೆ ನಾನು ಬ್ರಹ್ಮನ ಮೂಲಕ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸ್ತೀನಿ. बाप ने समझाया है बच्चों को आत्म अभिमानी जरूर बनना है. ಬಾಬಾ ತಿಳಿಸ್ತಾ ಇದ್ದಾರೆ ತಾವೆಲ್ಲ ಮಕ್ಕಳು ಆತ್ಮ ಅಭಿಮಾನಿ ಅವಶ್ಯವಾಗಿ ಆಗಬೇಕು. ಬಾಪ್ ಹಿ ಬನಾ ಸಕ್ತೆ ಹೈ, ಅದನ್ನ ತಂದೆನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. दुनिया में एक भी मनुष्य मात्र नहीं जिसको आत्मा का ज्ञान हो. ಜಗತ್ನಲ್ಲಿ ಒಬ್ಬ ಮನುಷ್ಯ ಮಾತ್ರರಿಗೂ ಆತ್ಮದ ಜ್ಞಾನ ಇಲ್ಲ ಅಂತಾರೆ ಬಾಬಾ. आत्मा का ही ज्ञान नहीं है तो परमात्मा का ज्ञान कैसे हो सकता है? ಆತ್ಮದ ಜ್ಞಾನನೇ ಇಲ್ಲ ಅಂತಂದ ಮೇಲೆ ಪರಮಾತ್ಮನ ಜ್ಞಾನ ಇರ್ಲಿಕ್ಕೆ ಹೆಂಗ್ ಸಾಧ್ಯ? ಕಹ ದೇತೆ ಹೇ ಹಮ್ ಆತ್ಮ ಸೊ ಪರಮಾತ್ಮ. ಅಲ್ಲೇನ್ ಹೇಳ್ಬಿಡ್ತಾರೆ? ಆತ್ಮನೇ ಪರಮಾತ್ಮ. ಇತನಿ ಭಾರಿ ಭೂಲ್ ಮೇ ಸಾರಿ ದುನಿಯಾ ಫಸಿ ಹುಯಿ ಹೈ. ಎಷ್ಟು ದೊಡ್ಡ ತಪ್ಪಿನಲ್ಲಿ ಇಡೀ ಜಗತ್ತು ಸಿಕ್ಕಾಕೊಂಡಿದೆ ಅಂತಾರೆ ಬಾಬಾ. ಬಿಲ್ಕುಲ್ ಹಿ ಪತ್ಥರ್ ಬುದ್ಧಿ ಹೇ, ಸಂಪೂರ್ಣ ಕಲ್ಲು ಬುದ್ಧಿಯವರಿದ್ದಾರೆ. विलायत वाले भी पत्थर बुद्धि कम नहीं है. ये बुद्धि में नहीं आता कि यह हम जो बॉम्ब आदि बना रहे हैं यह तो अपना भी खून सारी दुनिया का भी खून करने के लिए बना रहे हैं. ನೋಡಿ ಬಾಬಾ ಹೇಳ್ತಾರೆ ವಿದೇಶದವರು ಕೂಡ ಅವ್ರೇನು ಕಡಿಮೆ ಕಲ್ಲು ಬುದ್ಧಿ ಇಲ್ಲ. ಯಾಕಂದ್ರೆ ಇದು ಬುದ್ಧಿ ಎಲ್ಲರಿಗೆ ಬರ್ತಾನೆ ಇಲ್ಲ. ಈಗ ನಾವೇನು ಬಾಂಬ್ಸ್ ಗಳನ್ನ ತಯಾರು ಮಾಡ್ತಾ ಇದ್ದೀವಿ, ಇದು ನಮ್ಮದ ವಿನಾಶಕ್ಕಾಗಿ ಇಡೀ ಜಗತ್ತಿನ ವಿನಾಶಕ್ಕಾಗಿ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಅವ್ರ ಬುದ್ಧಿಯಲ್ಲಿ ಬರ್ತಾ ಇಲ್ಲ. तो इस समय बुद्धि कोई काम की नहीं रही है. ಅದು ಬಾಬಾ ಹತ್ರ ಈ ಸಮಯ ಬುದ್ಧಿ ಯಾವ ಕೆಲಸಕ್ಕೂ ಉಪಯೋಗ ಬರದೇ ಇರುವ ಹಾಗೆ ಆಗ್ಬಿಟ್ಟಿದೆ. अपने ही विनाश के लिए सारी तैयारी कर रहे हैं. ತಮ್ಮದ ವಿನಾಶಕ್ಕಾಗಿ ಎಲ್ಲ ತಯಾರಿಯನ್ನ ಮಾಡ್ತಾ ಇದ್ದಾರೆ. तुम बच्चों के लिए यह कोई नई बात नहीं है. ತಾವು ಮಕ್ಕಳಿಗೆ ಇದೇನು ಹೊಸ ಮಾತಲ್ಲ ಅಂತಾರೆ ಬಾಬಾ. ಜಾನ್ತೆ ಹೋ ಡ್ರಾಮಾ ಅನುಸಾರ ಉನೋ ಕಾ ಬಿ ಪಾರ್ಟ್ ಹೇ. ಯಾಕಂತ ತಿಳ್ಕೊಂಡಿದೀವಿ ಡ್ರಾಮಾನುಸಾರವಾಗಿ ಅವ್ರದ್ದು ಕೂಡ ಅದೇ ಪಾತ್ರ ಇದೆ. ಡ್ರಾಮಾಕ್ಕೆ ಬಂಧನ್ ಮೇ ಬಾಂಧೆ ಹುಯೇ ಹೇ. ಎಲ್ಲರೂ ಕೂಡ ಈ ಡ್ರಾಮಾದ ಬಂಧನದಲ್ಲಿ ಬಂಧಿತಾಗಿದ್ದಾರೆ. ಪತ್ಥರ್ ಬುದ್ಧಿ ನಾ ಹೋ ತೋ ಐಸೆ ಕಾಮ್ ಕರ್ ಸಕ್ತೆ ಹೇ ಕ್ಯಾ. ಕಲ್ಲು ಬುದ್ಧಿ ಇರ್ಲಿಲ್ಲ ಅಂದ್ರೆ ಬಾಬಾ ಹತ್ರ ಅಂತ ಕೆಲಸ ಮಾಡ್ಲಿಕ್ಕಾಗತ್ತಾ? ಸಾರೇ ಕುಲ್ಕ ವಿನಾಶಕ್ಕ ರಹೇ ಹೇ. ಇಡೀ ಕುಲದ ವಿನಾಶ ಮಾಡ್ತಾ ಇದ್ದಾರೆ. ವಂಡರ್ ಹೈನಾ ಕ್ಯಾ ಕರ್ ರಹೇ ಹೇ. ವಿಚಿತ್ರ ಅಲ್ವಾ? ಆಶ್ಚರ್ಯ ಅನಿಸುತ್ತೆ. ಏನ್ ಮಾಡ್ತಾ ಇದ್ದಾರಪ್ಪ ಇವರು? ಬೇಟೆ ಬೇಟೆ ಆಜ್ ಠೀಕ್ ಚಲ್ ರಹಾ ಹೈ, ಕಲ್ ಮಿಲಿಟರಿ ಬಿಗಡಿ ತೋ ಪ್ರೆಸಿಡೆಂಟ್ ಕೋ ಬಿ ಮಾರ್ ದೇತೆ ಹೇ. ಬಾಬಾ ಹತ್ರ ಕುತ್ಕೊಂಡಲ್ಲೇ ಇವತ್ತು ಕರೆಕ್ಟ್ ಆಗಿ ಎಲ್ಲ ಸರಿಯಾಗಿ ನಡೀತಿರುತ್ತದೆ. ನಾಳೆ ಮಿಲಿಟರಿ ಅವರಿಗೆ ಕೋಪ ಬಂದ್ಬಿಡ್ತು ಅಂತಂದ್ರೆ ಪ್ರೆಸಿಡೆಂಟ್ ಅನ್ನು ಕೂಡ ಸಾಯಿಸ್ಲಿಕ್ಕೂ ಅವ್ರ ಹಿಂದೆ ಮುಂದೆ ನೋಡೋದಿಲ್ಲ. ಐಸೆ ಐಸೆ ಇತ್ತಫಾಕ್ ಹೋತೆ ರಹತೆ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ ಇಂತಿಂತ ಘಟನೆಗಳು ನಡೀತಿರುತ್ತದೆ. ಇಸ್ಕೋ ಬಿ ಸಹನ್ ನಹಿ ಕರುತ್ತೆ. ಬಾಬಾ ತಿಳಿಸ ಯಾರಿಗೂ ಸಹನೆ ಮಾಡೋದಿಲ್ಲ. ಪವರ್ಫುಲ್ ಹೈನಾ, ಯಾಕಂದ್ರೆ ಶಕ್ತಿಶಾಲಿ ಇರ್ತಾರಲ್ವ ಅವರು. ಆಜ್ಕಲ್ ಕಿ ದುನಿಯಾ ಮೇ ಹಂಗಾಮೆ ಬಹುತ್ ಹೇ, ಪತ್ಥರ್ ಬುದ್ಧಿ ಬಿ ಅತಾ ಹೇ. ಬಾಬಾ ಇವತ್ತಿನ ಕಾಲದ ಜಗತ್ತಿನಲ್ಲಿ ಹೊಡೆದಾಟ ಬಹಳಷ್ಟಿದೆ, ಸಾಕಷ್ಟಿದೆ. ಮತ್ತೆ ಕಲ್ಲು ಬುದ್ಧಿನೂ ಅಷ್ಟೇ ಇದಾರಂತಾರ ಬಾಬಾ. ಅಭಿ ತುಮ್ ಜಾನ್ತೆ ಹೋ ವಿನಾಶ ಕಾಲೆ ಜೋ ಬಾಪ್ ಸೆ ವಿಪರೀತ ಬುದ್ಧಿ ಹೇ ಉನ್ಕೆ ಲಿಯೆ ವಿನಶಂತಿ ಗಾಯ ಹುವಾ ಹೇ. ಈಗ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ ವಿನಾಶ ಕಾಲೆ ಯಾರು ತಂದೆ ಜೊತೆಗೆ ವಿಪರೀತ ಬುದ್ಧಿಯವರಿದ್ದಾರೆ ಅವರಿಗಾಗಿ ವಿನಶಂತಿ ಅಂತ ಗಾಯನ ಮಾಡಲಾಗಿದೆ. ಅಭಿ ಇಸ್ ದುನಿಯಾಕ್ಕೂ ಬದಲ್ನಾ ಹೇ. ಈಗ ಈ ಜಗತ್ತು ಬದಲಾವಣೆ ಆಗಬೇಕು. ಯಹ ಬಿ ಜಾನ್ತೆ ಹೋ ಬರೋಬರ್ ಮಹಾಭಾರತ್ ಲಡಾಯಿ
ಲಗಿ ಥಿ. ಬಾಬಾ ತಿಳಿಸ್ತಾ ಇದ್ದಾರೆ, ಇದನ್ನು ಕೂಡ ತಾವು ತಿಳ್ಕೊಂಡಿದಿರಿ, ಅವಶ್ಯವಾಗಿ ಮಹಾಭಾರತ ಯುದ್ಧ ಆಗಿತ್ತು. ಬಾಪ್ನೆ ರಾಜು ಸಿಖಾಯಾ ಥಾ, ತಂದೆ ರಾಜಯೋಗವನ್ನ ಕಲಿಸಿದ್ರು. ಶಾಸ್ತ್ರ ಮೇ ತೋ ಟೋಟಲ್ ವಿನಾಶ ದಿಖಾ ದಿಯಾ ಹೈ, ಶಾಸ್ತ್ರಗಳಲ್ಲಿ ಟೋಟಲ್ ಆಗಿ ವಿನಾಶವನ್ನ ತೋರಿಸ್ಬಿಟ್ಟಿದ್ದಾರೆ. ಪರಂತು ಟೋಟಲ್ ವಿನಾಶ ತೋ ಹೋತಾ ನಹಿ ಹೈ, ಫಿರ್ ತೋ ಪ್ರಳಯ ಹೋ ಜಾಯೆ. ಆದ್ರೆ ಬಾಬಾ ಹತ್ರ ಟೋಟಲ್ ಇಡೀ ವಿನಾಶ ಆಗೋದಿಲ್ಲ, ಹಂಗಾಗ್ಬಿಟ್ರೆ ಪ್ರಳಯನೇ ಆಗ್ಬಿಡ್ತದಂತಾರ ಬಾಬಾ. ಮನುಷ್ಯ ಕೋಯಿ ಬಿ ನ ರಹೆ, ಸಿರ್ಫ್ 5 ತತ್ವ ರಹ ಜಾಯೆ, ಐಸೆ ತೋ ಹೋ ನಹಿ ಸಕ್ತಾ. ಮನುಷ್ಯರು ಯಾರು ಇರಬಾರದು, ಬರೀ ಪಂಚತತ್ವಗಳಷ್ಟೇ ಉಳಿಬೇಕು. ಬಾಬಾ ತಿಳಿಸ್ತಾರೆ ಈ ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಳಯ ಹೋ ಜಾಯೆ ತೋ ಫಿರ್ ಮನುಷ್ಯ ಕಹಾ ಸೆ ಆಯೆ. ಬಾಬಾ ಹೇಳ್ತಾರೆ ಪ್ರಳಯ ಆಗ್ಬಿಟ್ರೆ ಮನುಷ್ಯರು ಎಲ್ಲಿಂದ ಬರಬೇಕು. ದಿಖಾತೆ ಹೇ ಶ್ರೀ ಕೃಷ್ಣ ಅಂಗೂಠಾ ಚೂಸ್ತಾ ಹುವಾ ಪೀಪಲ್ ಕೆ ಪತ್ತೆ ಪರ್ ಸಾಗರ ಮೇ ಆಯ. ಅಲ್ಲಿ ತೋರಿಸ್ತಾರೆ ಶ್ರೀಕೃಷ್ಣ ಬೆರಳನ್ನ ಚಿಪ್ತಾ ಆಲದ ಎಲೆ ಮೇಲೆ ಸಾಗರದಲ್ಲಿ ತೇಲ್ತಾ ಬಂದ. ಬಾಲಕ್ ಐಸೆ ಆಕೈಸೆ ಸಕ್ತಾ ಹೇ, ಒಂದು ಸಣ್ಣ ಆಲದ ಎಲೆ ಮೇಲೆ ಒಬ್ಬ ಬಾಲಕ ಅದ್ರ ಮೇಲೆ ಬರಕ್ ಹೆಂಗ್ ಸಾಧ್ಯ ಅಂತ ಕೇಳ್ತಾರೆ ಬಾಬಾ. ಶಾಸ್ತ್ರೋ ಮೇ ಐಸಿ ಐಸಿ ಬಾತ್ ಲಿಖ್ ದಿ ಹೇ ಜೋ ಬಾತ್ ಮತ್ ಪೂಛೋ. ಶಾಸ್ತ್ರಗಳಲ್ಲಿ ಎಂತೆಂತ ಮಾತುಗಳನ್ನ ಬರೆದು ಬಿಟ್ಟಿದಾರಂದ್ರೆ ಆ ಮಾತನ್ನ ಕೇಳಲೇಬೇಡಿ ಅಂತಾರೆ ಬಾಬಾ. ಅಭಿ ತುಮ್ ಕುಮಾರಿಯೋ ದ್ವಾರ ಇನ್ ವಿದ್ವಾನೋ ಭೀಷ್ಮ ಪಿತಾಮಹ ಆದಿ ಕೋ ಭಿ ಜ್ಞಾನ ಬಾಣ ಲಗತೆ ಹೇ. ಈಗ ತಾವು ಕುಮಾರಿಯರ ಮೂಲಕ ಈ ವಿದ್ವಾನರಿಗೆ, ಭೀಷ್ಮ ಪಿತಾಮಹ ಅಂತವರಿಗೆ ಬಾಬಾ ತಿಸ್ರ ಜ್ಞಾನದ ಬಾಣ ನಾಟುತ್ತೆ. ವಹ ಭಿ ಆಗೆ ಚಲ್ಕರ್ ಆಯೆಂಗೆ, ಅವರು ಕೂಡ ಮುಂದೆ ಹೋಗ್ತಾ ಇಲ್ಲಿ ಅವಶ್ಯವಾಗಿ ಬರ್ತಾರಂತಾರ ಬಾಬಾ. ಜಿತನಾ ಜಿತನಾ ತುಮ್ ಸರ್ವಿಸ್ ಮೇ ಜೋರ್ ಭರೆಂಗೆ, ಬಾಪ್ ಕಾ ಪರಿಚಯ ಸಬ್ಕೋ ದೇತೆ रहेंगे, ಉತನಾ ಪ್ರಭಾವ್ ತುಮಾರಾ ಬಡೇಗಾ. ಬಾಬಾ ತಿಸ್ ಎಷ್ಟೆಷ್ಟು ತಾವು ಸೇವೆಯಲ್ಲಿ ಜೋರು ತುಂಬ್ತೀರಿ ಅಥವಾ ಬಾಬನ ಪರಿಚಯವನ್ನ ಎಲ್ಲರಿಗೂ ಕೊಡ್ತಿರ್ತೀರಿ, ಅಷ್ಟು ನಿಮ್ಮ ಪ್ರಭಾವ ಹೆಚ್ಚಾಗತ್ತಂತಾರ ಬಾಬಾ. ಹಾ ವಿಘ್ನ ಬಿ ಪಡೆಂಗೆ, ಆರಿದ್ರಲ್ಲಿ ವಿಘ್ನಗಳು ಮಾತ್ರ ಅವಶ್ಯ ಬೀಳುತ್ತೆ. ಯವಿ ಗಾಯ ಹುವಾ ಹೈ, ಇದು ಕೂಡ ಗಾಯನ ಇದೇನು. असुरी संप्रदाय के इस ज्ञान यज्ञ में बहुत विघ्न पड़ते हैं. ಏನ್ ಗಾಯನ ಇದೆ, ಅಸುರಿ ಸಂಪ್ರದಾಯದ ಈ ಜ್ಞಾನ ಯಜ್ಞದಲ್ಲಿ ಬಹಳಷ್ಟು ವಿಘ್ನಗಳು ಬೀಳುತ್ತೆ. ಬಿಚಾರೆ ಪತ್ಥರ್ ಬುದ್ಧಿ ಮನುಷ್ಯ ಕುಚ್ ನಹಿ ಜಾನ್ತೆ ಕಿ ಯಹ ಕ್ಯಾ ಹೈ. ಯಾಕಂದ್ರೆ ಪಾಪ ಕಲ್ಲು ಬುದ್ಧಿ ಮನುಷ್ಯರು ಇದನ್ನ ತಿಳ್ಕೊಂಡಿಲ್ಲ, ಇದು ಏನಾಗಿದೆ ಅನ್ನೋದು. ಕಹತೆ ಹೇ ಇನೋಂಕಾ ತೋ ಜ್ಞಾನ ಹಿ ನ್ಯಾರಾ ಹೈ, ಹೇಳ್ತಾರೆ ಇವ್ರ ಜ್ಞಾನನೇ ಎಲ್ಲರಿಗಿಂತ ಭಿನ್ನ ಇದೆ. ಯಹ ಭಿ ತುಮ್ ಸಮಜ್ತೆ ಹೋ ನೈ ದುನಿಯಾ ಕೆ ಲಿಯೆ ನೈ ಬಾತೆ ಹೈ. ಇದನ್ನು ಕೂಡ ತಾವು ತಿಳ್ಕೊತೀರಿ, ಹೊಸ ಜಗತ್ತಿಗಾಗಿ ಇವೆಲ್ಲ ಹೊಸ ಮಾತುಗಳು. ಬಾಪ ಕಹತೆ ಯ ರಾಜವು ತುಮ್ಕೋ ಔರ್ ಕೊಯ್ ಸಿಖಲಾ ನೈ ಸಕೆಂಗೆ. ತಂದೆ ಹೇಳ್ತಾರೆ ಈ ರಾಜಯೋಗವನ್ನ ತಮಗೆ ಬೇರೆ ಯಾರು ಕೂಡ ಕಲಿಸಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಔರ್ ಯೋಗ ಬಾಪ್ ಹಿ ಸಿಖಲಾ ರಹೆ ಹೈ. ಜ್ಞಾನ ಮತ್ತು ಯೋಗ ಎರಡನ್ನು ಬಾಬನೇ ಕಲಿಸ್ತಾ ಇದ್ದಾರೆ. ಸದ್ಗತಿ ದಾತ ಏಕ್ ಹಿ ಬಾಪ ಹೈ, ವಹಿ ಪತೀತ ಪಾವನ ಹೈ. ಸದ್ಗತಿ ದಾತ ಒಬ್ಬರೇ ತಂದೆ, ಅವರೇ ಪತೀತ ಪಾವನ ಆಗಿದ್ದಾರೆ. तो जरूर पतितों को ही ज्ञान देंगे ना. ಪತೀತ ಪಾವನ ಆಗಿದಾರಂದ ಮೇಲೆ ಅವಶ್ಯವಾಗಿ ಪತೀತರಿಗೆ ತಾನೇ ಜ್ಞಾನ ಕೊಡ್ತಾರೆ. तुम बच्चे समझते हो हम पारस बुद्धि बन ಪಾರಸನಾಥ ಬಂತೆ ಹೇ. ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ನಾವು ಪಾರಸ ಬುದ್ಧಿಯಾಗಿ ಪಾರಸನಾಥ ಆಗ್ತೀವಿ. ಮನುಷ್ಯನೇ ಮಂದಿರ ಕಿತನೆ ಢೇರ್ ಬನಾಯೆ ಹೇ. ಮನುಷ್ಯರು ಎಷ್ಟೆಲ್ಲ ಮಂದಿರಗಳನ್ನ ಕಟ್ಟಿದ್ದಾರೆ. ಪರಂತು ವ ಕೌನ್ ಹೇ, ಕ್ಯಾ ಕರ್ಕೆ ಗಯೆ ಹೇ, ಅರ್ಥ ಕುಚ್ ಬಿ ನೈ ಸಮಜ್ತೆ. ಬಟ್ ಯಾರ ಮಂದಿರ ಅವರು ಕಟ್ಟಿದ್ದಾರೆ, ಅವರು ಯಾರಾಗಿದ್ದಾರೆ, ಅವ್ರು ಏನ್ ಮಾಡಿ ಹೋಗಿದ್ದಾರೆ, ಯಾವುದರ ಅರ್ಥವನ್ನು ಕೂಡ ಮನುಷ್ಯ ತಿಳ್ಕೊಳ್ಳೋದಿಲ್ಲ. ಪಾರಸನಾಥ ಕಾ ಭಿ ಮಂದಿರ ಹೇ ಪರಂತು ಕಿಸ್ಕೋ ಭಿ ಪತಾ ನಹಿ ಹೇ. ಪಾರಸನಾಥನ ಮಂದಿರ ಕೂಡ ಇದೆ, ಆದ್ರೆ ಅವ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಭಾರತ್ ಪಾರಸ್ಪುರಿ ಥಾ, ಸೋನೆ ಹೀರೆ ಜವಾರಾತೋಂ ಕೆ ಮಹಲ್ ಥೆ, ಕಲ್ ಕಿ ಬಾತ್ ಹೇ. ಭಾರತ ಪಾರಸಪುರಿ ಇತ್ತು, ಬಾಬಾ ಚಿನ್ನ ವಜ್ರ ವೈಡೂರಗಳ ಮಹಲ್ ಇತ್ತು. ಇದು ನೆನ್ನೆಯ ಮಾತಂತರ ಬಾಬಾ.
वह तो लाखों वर्ष कह देते हैं सिर्फ एक सत्युग को. ಅಲ್ಲಿ ಬರೀ ಒಂದು ಸತ್ಯುಗಕ್ಕೇನೆ ಲಕ್ಷಾಂತರ ವರ್ಷ ಅಂತ ಹೇಳ್ಬಿಡುತ್ತಾರೆ. और बाप कहते सारा ड्रामा ही 5000 ವರ್ಷ का है. ಬಾಬೇನ್ ಹೇಳ್ತಾರೆ, ಮಕ್ಕಳೇ ಇಡೀ ಡ್ರಾಮಾದ ಆಯುಷ್ಯನೇ ಎಷ್ಟು? 5000. इसलिए कहा जाता है आज का भारत क्या है और कल का भारत क्या था. ಅದಕ್ಕೆ ಹೇಳಲಾಗತ್ತೆ ಇವತ್ತಿನ ಭಾರತ ಏನಿದೆ, ನಿನ್ನೆಯ ಭಾರತ ಏನಿತ್ತು. ಲಾಖೋ ವರ್ಷಕ್ಕಿ ತೋ ಕಿಸ್ಕೋ ಸ್ಮೃತಿ ರಹ ನ ಸಕೆ. ಲಕ್ಷಾಂತರ ವರ್ಷದ ನೆನಪು ಅಥವಾ ಸ್ಮೃತಿ ಯಾರಿಗೂ ಇರಕ್ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ತುಮ್ ಬಚ್ಚೋಂ ಕೋ ಅಬ್ ಸ್ಮೃತಿ ಮಿಲಿ ಹೈ. ಅರೆ ತಾವ್ ಮಕ್ಕಳಿಗೆ ಈಗ ಆ ಸ್ಮೃತಿ ಸಿಕ್ಕಿದೆ. जानते हो बाबा हर 5000 ವರ್ಷ बाद आकर हमको स्मृति दिलाते हैं. ತಿಳ್ಕೊಂಡಿದ್ದೀರಿ, ತಂದೆ ಪ್ರತಿ 5000 ವರ್ಷದ ನಂತರ ಬಂದು ನಮಗೆ ಸ್ಮೃತಿ ಅಂದ್ರೆ ನೆನಪನ್ನ ಮಾಡಿಸ್ಕೊಡ್ತಾರೆ. ತುಮ್ ಬಚ್ಚೆ ಸ್ವರ್ಗಕ್ಕೆ ಮಾಲೀಕ ಥೇ. ಏನ್ ನೆನಪು ಮಾಡಿಸ್ತಾರ ಬಾಬಾ? ಮಕ್ಕಳೇ ನೀವೇ ಸ್ವರ್ಗದ ಮಾಲೀಕರಾಗಿದ್ರಿ. 5000 ವರ್ಷಕ್ಕೆ ಬಾತ್ ಹೈ. ಇದು 5000 ವರ್ಷದ ಮಾತು. कोई से भी पूछा जाए इन लक्ष्मी नारायण का राज्य कब था, कितने वर्ष हुए, तो लाखों ವರ್ಷ कह देंगे. ಬಾಬಾ ತಿಳಿಸ್ತಾ ಇದ್ರೆ ಯಾರನ್ನ ಬೇಕಾದ್ರೂ ಹೋಗಿ ಕೇಳ್ರಿ, ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಯಾವಾಗಿತ್ತು, ಎಷ್ಟು ವರ್ಷ ಆಯ್ತು? ಆಗ ಅವ್ರೇನ್ ಹೇಳ್ಬಿಡ್ತಾರೆ, ಲಕ್ಷಾಂತರ ವರ್ಷ. तुम समझा सकते हो ये तो 5000 ವರ್ಷ की बात है. ಅರೆ ತಾವು ತಿಳಿಸ್ಕೊಡ್ಬೋದು, ಇದು ಕೇವಲ 5000 ವರ್ಷದ ಮಾತು. कहते भी हैं क्राइस्ट से इतना समय पहले पैराडाइस था. ಹೇಳ್ತಾರೆ ಕೂಡ, ಕ್ರೈಸ್ತನಿಗಿಂತ ಇಷ್ಟು ಸಮಯಕ್ಕಿಂತ ಮೊದಲು ಪ್ಯಾರಡೈಸ್ ಸ್ವರ್ಗ ಇತ್ತು. ಬಾಪ್ ಆತೆ ಹೇ ಭಾರತ್ ಮೇ. ತಂದೆ ಬರೋದೇ ಭಾರತದಲ್ಲಿ. ಯಹ ಭಿ ಬಚ್ಚೋಂ ಕೋ ಸಮझाया है बाबा की जयंती मनाते हैं तो जरूर कुछ करने आया होगा. ಇದನ್ನು ಕೂಡ ಮಕ್ಕಳಿಗೆ ತಿಳಿಸಲಾಗಿದೆ. ತಂದೆಯ ಜಯಂತಿಯನ್ನ ಆಚರಿಸ್ತಾರೆ ಅಂದ ಮೇಲೆ ಅವ್ರು ಏನಾದ್ರೂ ಬಂದು ಮಾಡಿ ಹೋಗಿರ್ಬೇಕಲ್ವಾ. ಪತೀತ್ ಪಾವನ್ ಹೈ ತೋ ಜರೂರ್ ಆಕರ್ ಪಾವನ್ ಬನಾತಾ ಹೋಗಾ. ಬಾಬಾ ಪತೀತ ಪಾವನ ಅಂದ ಮೇಲೆ ಅವಶ್ಯವಾಗಿ ಬಂದು ನಮ್ಮನ್ನ ಪಾವನ ಮಾಡ್ತಾರೆ ತಾನೆ. ಜ್ಞಾನ್ ಸಾಗರ್ ಹೈ ತೋ ಜರೂರ್ ಜ್ಞಾನ್ ದೇಂಗೇನಾ. ಜ್ಞಾನ ಸಾಗರ ಅಂದ್ಮೇಲೆ ಬಂದು ಅವಶ್ಯವಾಗಿ ನಮಗೆ ಜ್ಞಾನ ಕೊಡ್ತಾರೆ ತಾನೆ. योग में बैठो अपने को आत्मा समझ बाप को याद करो. ये ಜ್ಞಾನ ಹುವಾನ. ಯೋಗದಲ್ಲಿ ಕುತ್ಕೊಳ್ಳಿ, ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನ ನೆನಪು ಮಾಡ್ರಿ. ಇದು ನೋಡಿ, ಇದು ಹೇಳಿದ್ದು ಜ್ಞಾನ ಆಯ್ತು ತಾನೆ. ಇದು ವತೋ ಹೇ ಹಠಯೋಗಿ. ಅವರಾಗಿದ್ದಾರೆ ಹಠಯೋಗಿಗಳು. ಟಾಂಗ್ ಟಾಂಗ್ ಪರ್ ಚಡಾಕರ್ बैठते हैं. ಏನ್ ಮಾಡ್ತಾರೆ, ಕಾಲಿನ ಮೇಲೆ ಕಾಲ್ ಹಾಕೊಂಡು ಕುತ್ಕೊಳ್ತಾರೆ. ಕ್ಯಾ ಕ್ಯಾ ಕರ್ತೆ ಹೇ, ಏನೇನ್ ಮಾಡ್ತಾರಲ್ಲಿ. ತುಮ್ ಮಾತಾಯೇ ತೋ ಐಸೆ ಕರ್ ನ ಸಕೋ, बैठ भी न सको. ಅರೆ ಪಾಪ ಬಾಬಾ ತೆಸರ ಮಾತೆಯರು ಆ ರೀತಿ ಮಾಡಕ್ ಆಗುದಿಲ್ಲ, ಆ ರೀತಿ ಕುತ್ಕೊಳಕ್ ಆಗುದಿಲ್ಲ. ಬಾಪ ಕಹತೆ ಮೀಠೆ ಬಚ್ಚೆ ಯ ಕುಚ್ ಕರ್ನೆ ಕಿ ತುಮ್ಕೋ ದರ್ಕಾರ ನಹಿ ಹೈ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಇದು ಏನೂ ಮಾಡೋ ಅವಶ್ಯಕತೆ ನಿಮಗೆ ಇಲ್ಲ. ಸ್ಕೂಲ್ ಮೇ ಸ್ಟೂಡೆಂಟ್ ಕಾಯ್ದೆ ಸಿರ್ ತೋ बैठते हैं ना. ಈ ಸ್ಕೂಲ್ ನಲ್ಲಿ ವಿದ್ಯಾರ್ಥಿಗಳು ಕಾಯ್ದೆ ಸೇರಾಗಿ ಕುತ್ಕೋತಾರೆ ತಾನೆ. ಬಾಪ್ ತೋ ವಹ ಬಿ ನಹಿ ಕಹತೆ. ನೋಡಿ, ಇಲ್ಲಿ ಬಾಬಾ ಅದನ್ನು ಸಮೇತ ಹೇಳೋದಿಲ್ಲ. ಜೈಸೆ ಚಾಹೆ ವೈಸೆ ಬ್ಯಾಟು. ಬಾಬಾ ಹೇಳ್ತಾರೆ, ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತೆ ಹಂಗ್ ಕುತ್ಕೋರಿ ಅಂತಾರ ಬಾಬಾ. ಬ್ಯಾಟ್ ಕರ ಥಕ್ ಜಾओ ತೋ ಅಚ್ಚಾ ಸೋ ಜಾओ. ನೋಡಿ, ಬಾಬಾ ಎಷ್ಟು ಮಕ್ಕಳಿಗೆ ಏನು ಕಷ್ಟ ಕೊಡಬಾರದು. ಬಾಬಾ ಹತ್ರ ಕುತ್ಕೊಂಡು ಸುಸ್ತಾಯ್ತಾ, ಆಯ್ತು ಮಲ್ಕೊಳ್ಳಿ ಅಂತಾರ ಬಾಬಾ. ಬಾಬಾ ಕೋಯಿ ಬಾತ್ ಮೇ ಮನಾ ನಹಿ ಕರ್ತೆ. ಬಾಬಾ ಯಾವ ಮಾತಿನಲ್ಲೂ ಕೂಡ ನಿಮಗೆ ನಿರಾಕರಿಸೋದಿಲ್ಲ. ये तो बिल्कुल सहज समझने की बात है, इसमें कोई तकलीफ की बात नहीं है. ಇದು ಸಂಪೂರ್ಣ ಸಹಜವಾಗಿ ತಿಳ್ಕೊಳ್ಳುವಂತ ಮಾತು, ಇದರಲ್ಲಿ ಯಾವುದೇ ಕಷ್ಟದ ಮಾತು ಇಲ್ಲ ಅಂತಾರ ಬಾಬಾ. ಬಲ್ ಕಿತ್ನಾ ಬಿ ಬಿಮಾರ್ ಹೋ, ಅಲ್ಲಿ ನಿಮಗೆ ಎಷ್ಟೇ ದೇಹಕ್ಕೆ ರೋಗ ಬಂದಿರಬಹುದು, पता नहीं सुनते सुनते शिव बाबा की याद में रहते रहते और प्राण तन से निकल जाए. ಬಾಬತ್ ಆರಾಮಿಲ್ವಾ, ಆದ್ರೂ ಸೆಂಟರಿಗೆ ಬನ್ರಿ. ಯಾಕಂತಾರ ಬಾಬಾ ಗೊತ್ತಿಲ್ಲ. ಕೇಳ್ತಾ ಕೇಳ್ತಾ ಶಿವಬಾಬನ ನೆನಪಿನಲ್ಲಿ ಇರ್ತಾ ಇರ್ತಾ
ಪ್ರಾಣ ಈ ತನುವಿನಿಂದ ಹೋಗ್ಬಿಟ್ರೆ, ಗಾಯ ಜಾತಾ है ना, गंगा का तट हो, गंगा जल मुख में हो, तब प्राण तन से निकले. ಅದಕ್ಕೆ ಗಾಯನ ಮಾಡಲಾಗ್ತದಲ್ವಾ, ಗಂಗಾ ನದಿಯ ತೀರದ ಹತ್ರ ಇರಬೇಕು, ಗಂಗಾ ಜಲ ಮುಖದಲ್ಲಿ ಇರಬೇಕು, ಮುಖದಲ್ಲಿ ಬೀಳ್ಬೇಕು, ಅವಾಗ ಪ್ರಾಣ ಈ ತನುವಿನಿಂದ ಹೋಗಬೇಕು. तो वह तो सब है ಭಕ್ತಿ ಮಾರ್ಗ की बातें, ಬಟ್ ಅದೆಲ್ಲ ಭಕ್ತಿ ಮಾರ್ಗದ ಮಾತುಗಳು. ವಾಸ್ತವ ಮೇ यह ಜ್ಞಾನ ಅಮೃತ ಕಿ ಬಾತ್ है, ವಾಸ್ತವದಲ್ಲಿ ಇದು ಜ್ಞಾನ ಅಮೃತದ ಮಾತಂತಾರೆ ಬಾಬಾ. ತುಮ್ ಜಾನ್ತೆ ಹೋ ಸಚ್ಮುಚ್ ಐಸೆ ಹಿ ಪ್ರಾಣ ನಿಕಲ್ನೆ. ಅರೆ ನೀವು ತಿಳ್ಕೊಂಡಿದ್ದೀರಿ, ಆಕ್ಚುಲಿ ಆ ಟೈಪ್ ನಮ್ಮದು ಪ್ರಾಣ ಹೋಗಬೇಕು, ಹೋಗುತ್ತೆ. तो तुम बच्चे आते हो परमधाम से, हमको छोड़कर जाते हो. ನೋಡಿ ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಬರ್ತೀರಿ ಪರಮಧಾಮದಿಂದ, ಏನ್ ಮಾಡ್ತೀರಿ, ಅಲ್ಲಿ ನನ್ ಬಿಟ್ಟು ಹೋಗ್ಬಿಡ್ತೀರಿ ನೀವು. ಬಾಪ ಕಹತೆ ಮೈ ತೋ ತುಮ್ ಬಚ್ಚೋಂ ಕೋ ಸಾತ್ ಲೇ ಜಾऊंगा. ಅರೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಾನಂತೂ ನಿಮ್ಮೆಲ್ಲರನ್ನ ನನ್ ಜೊತೆಗೇನೆ ಕರ್ಕೊಂಡು ಹೋಗ್ತೀನಿ. ಮೇ ಆಯಾ ಹೂ ತುಮ್ ಬಚ್ಚೋಂ ಕೋ ಘರ್ ಲೇ ಜಾನೆ ಕೆ ಲಿಯೇ. ಬಾಬಾ ಹೇಳ್ತಾ ಇದ್ದಾರೆ, ನಾನ್ ಬಂದಿದ್ದೀನಿ ನೀವೆಲ್ಲ ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ. ತುಮ್ಕೋ ನ ಅಪ್ನೆ ಘರ್ ಕಾ ಪತಾ ಹೈ ನ ಆತ್ಮ ಕಾ ಪತಾ ಹೈ. ಯಾಕಂದ್ರೆ ನಿಮಗೆ ನಿಮ್ ಮನೆ ಬಗ್ಗೆನೂ ಗೊತ್ತಿಲ್ಲ, ಆತ್ಮದ ಬಗ್ಗೆನೂ ಗೊತ್ತಿಲ್ಲ. ಮಾಯಾನೆ ಬಿಲ್ಕುಲ್ ಹಿ ಪಂಖ್ ಕಾಟ್ ಡಾಲೆ ಹೇ. ಮಾಯೆ ಸಂಪೂರ್ಣವಾಗಿ ರೆಕ್ಕೆಗಳನ್ನ ಕತ್ತರಿಸ್ಬಿಟ್ಟಿದೆ. इसलिए ಆತ್ಮ ಉಡು ನಹಿ ಸಕ್ತಿ ಕ್ಯೂಂಕಿ ತಮೋ ಪ್ರಧಾನ ಹೈ. ಅದಕ್ಕೆ ಆತ್ಮಕ್ಕೆ ಹಾರಕ್ಕಾಗ್ತಾ ಇಲ್ಲ, ಯಾಕಂದ್ರೆ ತಮೋ ಪ್ರಧಾನ ಆಗಿದೆ. ಜಬ್ ತಕ್ ಸತೋ ಪ್ರಧಾನ ಬನೆ ತಬ್ ತಕ್ ಶಾಂತಿ ಧಾಮೆ ಜಾ ಕೈಸೆ ಸಕ್ತಿ. ಆತ್ಮ ಎಲ್ಲಿವರೆಗೆ ಸತೋ ಪ್ರಧಾನ ಆಗುವುದಿಲ್ಲ ಅಲ್ಲಿವರೆಗೂ ಶಾಂತಿಧಾಮಕ್ಕೆ ಹೋಗ್ಲಿಕ್ಕೆ ಹೆಂಗ್ ಸಾಧ್ಯ. यह भी जानते हो ड्रामा प्लान अनुसार सबको तमो प्रधान बनना ही है. ಇದನ್ನು ಕೂಡ ತಾವು ತಿಳ್ಕೊಂಡಿದ್ದೀರಿ, ಡ್ರಾಮಾ ಪ್ಲಾನ್ ಅನುಸಾರವಾಗಿ ಎಲ್ಲರೂ ತಮೋ ಪ್ರಧಾನ ಆಗಲೇಬೇಕು. ಇಸ್ ಸಮಯ ಸಾರಾ ಝಾಡ್ ಬಿಲ್ಕುಲ್ ತಮೋ ಪ್ರಧಾನ್ ಜಡಜಡಿಭೂತ ಹೋ ಗಯಾ ಹೈ. ಈ ಸಮಯ ಇಡೀ ವೃಕ್ಷ ಸಂಪೂರ್ಣವಾಗಿ ತಮೋ ಪ್ರಧಾನ ಜಡಜಡಿಭೂತ ಆಗ್ಬಿಟ್ಟಿದೆ. ಬಚ್ಚೆ ಜಾನ್ತೆ ಹೈ ಸಬ್ ಆತ್ಮ ತಮೋ ಪ್ರಧಾನ್ ಹೈ. ಮಕ್ಕಳು ತಿಳ್ಕೊಂಡಿದ್ದಾರೆ, ಎಲ್ಲ ಆತ್ಮಗಳು ತಮೋ ಪ್ರಧಾನ ಇದ್ದಾರೆ. ನೈ ದುನಿಯಾ ಮೇ ಹೋತಿ ಹೈ ಸತೋ ಪ್ರಧಾನ್. ಹೊಸ ಜಗತ್ನಲ್ಲಿ ಎಲ್ಲರೂ ಸತೋ ಪ್ರಧಾನ ಇರ್ತಾರೆ. ಯಹ ಕಿಸ್ಕಿ ಸತೋ ಪ್ರಧಾನ್ ಅವಸ್ಥಾ ತೋ ಹೋ ನ ಸಕೆ. ಇಲ್ಲಿ ಯಾರ್ದು ಕೂಡ ಸತೋ ಪ್ರಧಾನ ಅವಸ್ಥೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಯಾ ಆತ್ಮ ಪವಿತ್ರ ಬನ್ ಜಾಯೆ ತೋ ಫಿರ್ ಯಹಾ ಟಹರೆ ನಹಿ ಏಕ್ದಮ್ ಭಾಗ್ ಜಾಯೆ. ಇಲ್ಲಿ ಆತ್ಮ ಪವಿತ್ರ ಆಗ್ಬಿಡ್ತು ಅಂತಂದ್ರೆ ಆತ್ಮ ಇಲ್ಲಿ ನಿಲ್ಲಂಗಿಲ್ಲ, ಏಕ್ದಮ್ ಹೋಗ್ಬಿಡುತ್ತದೆ. ಸ ಭಕ್ತಿ ಕರ್ತೆ ಹಿ ಹೇ ಮುಕ್ತಿ ಕೆ ಲಿಯೆ ಅಥವಾ ಶಾಂತಿ ಧಾಮೆ ಜಾನೆ ಕೆ ಲಿಯೆ. ಎಲ್ರು ಭಕ್ತಿ ಮಾಡೋದು ಯಾಕೆ, ಮುಕ್ತಿಧಾಮಕ್ಕಾಗಿ ಅಥವಾ ಶಾಂತಿಧಾಮಕ್ಕೆ ಹೋಗ್ಲಿಕ್ಕಾಗಿ. ಪರಂತು ಕೋಯಿ ಭಿ ವಾಪಸ್ ಜಾ ನಹಿ ಸಕ್ತೆ, ಲಾ ನಹಿ ಕರ್ತಾ ಹೈ. ಅರೆ ಯಾರು ವಾಪಸ್ ಹೋಗ್ಲಿಕ್ಕೆ ಈಗಲೇ ಸಾಧ್ಯ ಇಲ್ಲ, ಆ ಟೈಪ್ ಕಾನೂನು ಹೇಳುವುದಿಲ್ಲ ಅಂತಾರೆ ಬಾಬಾ. ಬಾ ये सब राज बैठ समझाते हैं धारण करने के लिए. ತಂದೆ ಇವೆಲ್ಲ ರಹಸ್ಯವನ್ನ ಕುತ್ಕೊಂಡು ಯಾಕೆ ತಿಳಿಸ್ತಾ ಇದ್ದಾರೆ, ನಮಗೆ ಧಾರಣೆ ಮಾಡ್ಕೊಳ್ಳಿಕ್ಕಾಗಿ. ಫಿರ್ ಬಿ ಮುಖ್ಯ ಬಾತ್ ಹೈ ಬಾಪ ಕೋ ಯಾದ್ ಕರ್ನಾ, ಸ್ವದರ್ಶನ್ ಚಕ್ರಧಾರಿ ಬನನ. ಆದ್ರೂ ಮುಖ್ಯವಾದ ಮಾತು ಯಾವುದು, ತಂದೆಯನ್ನ ನೆನಪು ಮಾಡೋದು ಮತ್ತೆ ಸ್ವದರ್ಶನ ಚಕ್ರವನ್ನ ತಿರುಗಿಸೋದು. ಬೀಜ ಕೋ ಯಾದ್ ಕರ್ನೆ ಸೆ ಸಾರಾ ಝಾಡ್ ಬುದ್ಧಿ ಮೇ ಆ ಜಾಯೇಗ. ಬೀಜವನ್ನ ನೆನಪು ಮಾಡ್ಕೊಳ್ಳೋದ್ರಿಂದ ಬಾಬಾದ ಇಡೀ ವೃಕ್ಷ ನಮ್ಮ ಬುದ್ಧಿಯಲ್ಲಿ ಬಂದ್ಬಿಡುತ್ತೆ. ಝಾಡ ಪಹಲೆ ಛೋಟಾ ಹೋತಾ ಹೈ ಫಿರ್ ಬಡಾ ಹೋತಾ ಜಾತಾ ಹೈ. ವೃಕ್ಷ ಮೊದಲು ಚಿಕ್ಕದಿರುತ್ತೆ, ಆಮೇಲೆ ದೊಡ್ಡದಾಗ್ತಾ ಹೋಗುತ್ತೆ. ಅನೇಕ ಧರ್ಮ ಹೇನ, ಅನೇಕ ಧರ್ಮ ಇದೆ ಅಲ್ವಾ. ತುಮ್ ಏಕ್ ಸೆಕೆಂಡ್ ಮೇ ಜಾನ್ ಲೇತೆ ಹೋ. ತಾವು ಎಲ್ಲವನ್ನ ಒಂದು ಸೆಕೆಂಡ್ ನಲ್ಲಿ ತಿಳ್ಕೊಂಡ್ಬಿಡ್ತೀರಿ. ದುನಿಯಾ ಮೇ ಕಿಸ್ಕೋ ಭಿ ಪತಾ ನಹಿ ಹೇ. ಅರೆ ಜಗತ್ನಲ್ಲಿ ಇದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಅಂತಾರೆ ಬಾಬಾ. ಮನುಷ್ಯ ಸೃಷ್ಟಿ ಕಾ ಬೀಜ ರೂಪ ಸಬ್ಕಾ ಏಕ ಬಾಪ ಹೈ. ಮನುಷ್ಯ ಸೃಷ್ಟಿಯ ಬೀಜ ರೂಪ ಎಲ್ಲರಿಗೂ ಒಬ್ಬ ತಂದೆಯಾಗಿದ್ದಾರೆ. ಬಾಪ ಕಭಿ ಸರ್ವ್ಯಾಪಿ ಥೋಡಿ ಹೋ ಸಕ್ತಾ ಹೈ. ತಂದೆ ಎಂದಾದ್ರೂ ಸರ್ವ್ಯಾಪಿ ಆಗ್ಲಿಕ್ಕೆ ಸಾಧ್ಯ ಉಂಟಾ, ಇಲ್ಲ. ಬಡೇತಿ ಬಡಿ ಭೂಲ್ ಹೇ ಯಹ. ಎಲ್ಲದಕ್ಕಿಂತ ಅತಿ ದೊಡ್ಡ ತಪ್ಪೆ ಪರಮಾತ್ಮನಿಗೆ ಸರ್ವ್ಯಾಪಿ ಅಂತ ಹೇಳಿರೋದು. ತುಮ್ ಸಮझाते भी हो
ಮನುಷ್ಯೋं को कभी भगवान नहीं कहा जाता. ತಾವ್ ಇದನ್ನು ಕೂಡ ತಿಳಿಸ್ಕೊಡ್ತೀರಿ, ಮನುಷ್ಯರಿಗೆ ಎಂದಿಗೂ ನಾವು ಭಗವಂತ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಬಾಪ ಬಚ್ಚೋं को सब बातें सहज करके समझाते हैं. ನೋಡಿ, ಬಾಬಾ ಮಕ್ಕಳಿಗೆ ಎಲ್ಲಾ ಮಾತುಗಳನ್ನ ಎಷ್ಟು ಸಹಜ ಮಾಡಿ ತಿಳಿಸ್ಕೊಡ್ತಾರೆ. फिर जिनकी तकदीर में है निश्चय है तो जरूर बाप से वर्षा लेंगे. ಅದು ಯಾರ ಅದೃಷ್ಟದಲ್ಲಿರುತ್ತೆ, ಯಾರಿಗೆ ನಿಶ್ಚಯ ಇರುತ್ತೆ, ಅವ್ರು ಅವಶ್ಯವಾಗಿ ತಂದೆಯಿಂದ ಆಸ್ತಿ ತಗೊಳ್ತಾರೆ. ನಿಶ್ಚಯ ನಹಿ ಹೋಗಾ ತೋ ಕಭಿ ಭಿ ನಹಿ ಸಮझेंगे. ನಿಶ್ಚಯ ಇಲ್ಲ ಅಂತಂದ್ರೆ ಅವ್ರೆಂದಿಗೂ ತಿಳ್ಕೊಳ್ಳೋದಿಲ್ಲ ಅಂತಾರೆ ಬಾಬಾ. ತಕದೀರ್ ಹಿ ನಹಿ ತೋ ಫಿರ್ ತದಬೀರ್ ಭಿ ಕ್ಯಾ ಕರೆಂಗೆ. ಅವ್ರ ಅದೃಷ್ಟದಲ್ಲೇ ಇಲ್ಲ ಅಂತಂದ ಮೇಲೆ ಅವ್ರ ಏನ್ ಪುರುಷಾರ್ಥ ಮಾಡ್ತಾರೆ. ತಕದೀರ್ ಮೇ ನಹಿ ಹೈ ತೋ ವಹ बैठते ऐसे हैं जो कुछ भी समझते नहीं. ಅವ್ರ ಅದೃಷ್ಟದಲ್ಲಿ ಇಲ್ಲ ಅಂತಂದ್ರೆ ಅವ್ರು ಹೆಂಗ್ ಕುತ್ಕೋತಾರಂದ್ರೆ ಕುತ್ಕೊಂಡಿರ್ತಾರೆ, ಅದೇನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತಾರ ಬಾಬಾ. ಇತನಾ ಬಿ ನಿಶ್ಚಯ ನಹಿ ಕಿ ಬಾಪ್ ಆಯೇ ಹೇ ಬೇಹದ್ ಕಾ ವರ್ಸಾ ದೇನೆ. ಅವ್ರಿಗಿಷ್ಟು ಕೂಡ ನಿಶ್ಚಯ ಇಲ್ಲ, ತಂದೆ ಬಂದಿದ್ದಾರೆ ಬೇಹದ್ದಿನ ಆಸ್ತಿ ಕೊಡ್ಲಿಕ್ಕಾಗಿ. जैसे कोई नया आदमी मेडिकल कॉलेज में जाकर बैठे तो क्या समझेंगे, कुछ भी नहीं ना. ಉದಾಹರಣೆ ಕೊಡ್ತಾರೆ ಬಾಬಾ. ಈಗ ಒಬ್ಬ ಹೊಸ ವ್ಯಕ್ತಿ ಮೆಡಿಕಲ್ ಕಾಲೇಜಲ್ಲಿ ಹೋಗಿ ಕುತ್ಕೊಂಡ್ರೆ ಆ ವ್ಯಕ್ತಿಗೆ ಅದ್ರ ಬಗ್ಗೆ ಏನ್ ಅರ್ಥ ಆಗುತ್ತೆ, ಏನು ಇಲ್ಲ ತಾನೆ. तो यहाँ भी ऐसे आकर बैठते हैं. ಹಂಗೆ ಇಲ್ಲೂ ಕೂಡ ಆ ರೀತಿ ಬಂದು ಕುತ್ಕೊಳ್ತಾರೆ. इस अविनाशी ज्ञान का विनाश नहीं होता है. ಆದ್ರೆ ಅವಿನಾಶಿ ಜ್ಞಾನದ ವಿನಾಶ ಎಂದು ಆಗಲ್ಲ. यह भी बाप ने समझाया है राजधानी स्थापन होती है ना. ಇದನ್ನು ಕೂಡ ಬಾಬಾ ತಿಳಿಸ್ಕೊಟ್ಟಿದ್ದಾರಲ್ವಾ, ರಾಜಧಾನಿ ಸ್ಥಾಪನೆ ಆಗುತ್ತೆ ತಾನೇ ಇಲ್ಲಿ. तो नौकर चाकर प्रजा, प्रजा के भी नौकर चाकर सब चाहिए ना. ಹಾಗಾದ್ರೆ ನೌಕರ್ ಚಾಕರ್ ಪ್ರಜಾ ಮತ್ತು ಪ್ರಜೆಗೂ ನೌಕರ್ ಚಾಕರ್ ಎಲ್ರು ಬೇಕಲ್ವಾ ಇಲ್ಲಿ. तो ऐसे भी आते हैं. ಸೊ ಅಂಥವ್ರು ಕೂಡ ಇಲ್ಲಿ ಬರ್ತಾರೆ. कोई को तो बहुत अच्छी ರೀತಿ समझ में आ जाएगा. ಕೆಲವರಿಗಂತೂ ಈ ಜ್ಞಾನ ಬಹಳ ಒಳ್ಳೆ ರೀತಿಯಲ್ಲಿ ಅವ್ರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಒಪಿನಿಯನ್ ಬಿ ಲಿಖತೆ ಹೈ ನಾ, ಅವ್ರ ಅನಿಸಿಕೆಗಳನ್ನು ಕೂಡ ಬರೀತಾರೆ. ಆಗೆ ಚಲ್ ಕುಚ್ ಚಡನೆ ಕಿ ಕೋಶಿಶ್ ಕರೆಂಗೆ. ಮುಂದೆ ಹೋಗ್ತಾ ಅವ್ರು ಇನ್ನು ಹೆಚ್ಚು ಪುರುಷಾರ್ಥ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಪರಂತು ಉಸ್ ಸಮಯ ಹೇ ಮುಷ್ಕಿಲ್. ಬಟ್ ಆ ಸಮಯದಲ್ಲಿ ಮಾಡೋದು ಕಷ್ಟ. ಕ್ಯೂಂಕಿ ಉಸ್ ಸಮಯ ತೋ ಬಹುತ್ ಹಂಗಾಮ ಹೋಗಾ. ಅಂತಿಮ ಸಮಯದಲ್ಲಿ ಮಾಡ್ತೀವಿ ಅಂತಲ್ಲ, ಮಾಡಕ್ಕಾಗುವುದಿಲ್ಲ. ಯಾಕಂದ್ರೆ ಆ ಸಮಯದಲ್ಲಿ ಬಹಳಷ್ಟು ಹಂಗಾಮ ಹೊಡೆದಾಟಗಳಿರುತ್ತೆ. ದಿನ ಪ್ರತಿದಿನ ತೂಫಾನ್ ಬಡ್ತೆ ಜಾತೆ ಹೇ. ದಿನ ಪ್ರತಿದಿನ ಬಿರುಗಾಳಿಗಳು ಹೆಚ್ಚಾಗ್ತಾನೆ ಹೋಗುತ್ತೆ. ಇತನೆ ಸೆಂಟರ್ಸ್ ಹೇ, ಇಷ್ಟೆಲ್ಲ ಸೆಂಟರ್ಸ್ ಇದಾವಲ್ವಾ. ಅಚ್ಚಿ ರೀತಿ ಸಮझेंगे भी, ಅಲ್ಲಿ ಹೋಗಿ ಒಳ್ಳೆ ರೀತಿ ತಿಳ್ಕೋತಾರೆ ಕೂಡ. ಯಹ ಭಿ ಲಿಖಾ ಹುವಾ ಹೈ ಬ್ರಹ್ಮ ದ್ವಾರ ಸ್ಥಾಪನ. ಇದು ಕೂಡ ಬರೆಯಲ್ಪಟ್ಟಿದೆ, ಬ್ರಹ್ಮನ ಮೂಲಕ ಸ್ಥಾಪನೆ. ವಿನಾಶ ಬಿ ಸಾಮನೆ ದೇಖ್ತೆ ಹೇ. ವಿನಾಶ ಕೂಡ ಎದುರಿಗೆ ನೋಡ್ತಾರೆ. ವಿನಾಶ ತೋ ಹೋನಾ ಹಿ ಹೇ. ವಿನಾಶ ಆಗೋದು ಮಾತ್ರ ಗ್ಯಾರಂಟಿ. ಗೌರ್ಮೆಂಟ್ कहती है ಜನ್ಮ ಕಮ್ ಹೋ, ಪರಂತು ಇಸ್ಮೆ ಕರ್ ಹಿ ಕ್ಯಾ ಸಕೆಂಗೆ. ಗೌರ್ಮೆಂಟ್ ಹೇಳುತ್ತೆ ಏನು ಮಕ್ಕಳ ಜನ್ಮ ಕಡಿಮೆ ಆಗಬೇಕು, ಆದ್ರೆ ಬಾಬಾ ಹತ್ರದಲ್ಲಿ ಏನ್ ಮಾಡಕ್ಕಾಗತ್ತೆ, ಏನು ಮಾಡಕ್ಕಾಗಲ್ಲ. ಜಾಡ್ ಕಿ ವೃದ್ಧಿ ತೋ ಹೋನಿ ಹಿ ಹೈ. ವೃಕ್ಷದ ವೃದ್ಧಿ ಅಂತೂ ಆಗಲೇಬೇಕು. ಜಬ್ ತಕ್ ಬಾಪ್ ಹೈ ತಬ್ ತಕ್ ಸಬ್ ಧರ್ಮೋ ಕಿ ಆತ್ಮಾओं को यहाँ रहना ही है. ಎಲ್ಲಿವರೆಗೆ ತಂದೆ ಇದ್ದಾರೆ, ಎಲ್ಲಿವರೆಗೆ ಎಲ್ಲಾ ಧರ್ಮದ ಆತ್ಮಗಳು ಇಲ್ಲೇ ಇರಬೇಕು, ಯಾರು ವಾಪಸ್ ಹೋಗೋದಿಲ್ಲ ಅಂತಾರೆ ಬಾಬಾ. ಜಬ್ ಜಾನೆ ಕಾ ಸಮಯ ಹೋಗಾ ತಬ್ ಆತ್ಮಾओं का ಆನಾ ಬಂದ್ ಹೋಗಾ. ಯಾವಾಗ ಎಲ್ಲಿಂದ ಹೋಗೋ ಸಮಯ ಸ್ಟಾರ್ಟ್ ಆಗತ್ತಲ್ವಾ, ಅವಾಗ ಬಾಬಾ ಹೇಳ್ತಾರೆ ಅಲ್ಲಿ ಆತ್ಮಗಳು ಬರೋದು ಬಂದಾಗತ್ತೆ. ಅಭಿ ತೋ ಸಬ್ಕೋ ಆನಾ ಹಿ ಹೈ. ಇನ್ನು ಪರಮಧಾಮದಲ್ಲಿ ಆತ್ಮಗಳಿದ್ದಾರೆ, ಅವ್ರೆಲ್ರೂ ಈ ಜಗತ್ತಿಗೆ ಬರ್ಲೇಬೇಕಂತಾರ ಬಾಬಾ. ಪರಂತು ಯಹ ಬಾತೆ ಕೊಯ್ ಸಮಜ್ತೆ ನಹಿ ಹೈ. ಅರೆ ಈ ಮಾತುಗಳನ್ನು ಯಾರು ಕೂಡ ತಿಳ್ಕೊಳ್ಳೋದಿಲ್ಲ ಅಂತಾರ ಬಾಬಾ. ಬಾಪೂಜಿ ಬಿ ಕಹತೆ ಥೆ ರಾವಣ ರಾಜ್ಯ ಹೇ ಹಮ್ಕೋ ರಾಮ ರಾಜ್ಯ ಚಾಹಿಯೇ. ಬಾಪೂಜಿ ಗಾಂಧೀಜಿಯವರು ಕೂಡ ಏನ್ ಹೇಳ್ತಿದ್ರು, ಇದು ರಾವಣ ರಾಜ್ಯ, ನಮಗೆ ರಾಮರಾಜ್ಯ ಬೇಕು. ಕಹತೆ ಹೇ ಫಲಾನಾ ಸ್ವರ್ಗವಾಸಿ ಹುವಾ. ಇಸ್ಕಾ ಮತ್ಲಬ್ ಏನರ್ಥ ಹೇನ ಹೇಳ್ತಾರಲ್ವ, ಇಂಥವ್ರು ಸ್ವರ್ಗವಾಸಿ ಆದ್ರು. ಹಾಗಾದ್ರೆ ಇದ್ರ ಅರ್ಥ ಏನು, ಇದು ನರಕ. ಮನುಷ್ಯ ಇತನ್ನ ಬಿ ಸಮಜ್ತೇನೆ. ನೋಡಿ, ಇಷ್ಟು ಸಿಂಪಲ್ ಮಾತು, ಇಷ್ಟು ಸಾಧಾರಣ ಮಾತನ್ನು ಕೂಡ ಮನುಷ್ಯ ತಿಳ್ಕೊಳ್ಳೋದಿಲ್ಲ.
ಸ್ವರ್ಗವಾಸಿ ಹುವಾ ತೋ ಅಚ್ಚಾ ಹೇನ, ಅವರು ಸ್ವರ್ಗವಾಸಿ ಆದ್ರಲ್ವಾ, ಒಳ್ಳೇದು ತಾನೆ. ಜರೂರ್ ನರಕವಾಸಿ ಇತ್ತ, ಅದಕ್ಕಿಂತ ಮುಂಚೆ ಏನಿದ್ರು ಅವರು ನರಕವಾಸಿ ಇದ್ರು. ಬಾಬಾ ಸಮझाते हैं मनुष्यों की सूरत मनुष्य की लेकिन सीरत बंदर की है. ಬಾಬಾ ತಿಳಿಸ್ತಾ ಇದ್ದಾರೆ, ಮನುಷ್ಯರ ಮುಖ ಮನುಷ್ಯರಂಗೆ ಇದೆ, ಆದ್ರೆ ಬುದ್ಧಿ ಮಾತ್ರ ಮಂಗನ ಸಮಾನ. ಸಬ್ ಗಾತೆ ರಹತೆ ಹೇ ಪತೀತ ಪಾವನ ಸೀತಾರಾಮ್. ಎಲ್ರು ಹಾಡ್ತಿರ್ತಾರೆ, ಏನು? ಪತೀತ ಪಾವನ ಸೀತಾರಾಮ್. ಹಮ್ ಪತೀತ ಹೇ ಪಾವನ್ ಬನಾನೆ ವಾಲಾ ಹೇ ಬಾಪ್. ನಾವು ಪತೀತರಾಗಿದ್ದೀವಿ, ಪಾವನ ಮಾಡುವಂಥವರು ತಂದೆಯಾಗಿದ್ದಾರೆ. ಸಬ್ ಹೇ ಭಕ್ತಿ ಮಾರ್ಗಿ ಸೀತಾಯೇ ಬಾಪ್ ಹೇ ರಾಮ. ಬಾಪ್ ತಿಳಿಸ್ತಾರೆ, ಅವರೆಲ್ಲ ಆಗಿದ್ದಾರೆ ಭಕ್ತಿ ಮಾರ್ಗದ ಸೀತೆಯರು, ತಂದೆ ಆಗಿದ್ದಾರೆ ರಾಮ. ಕಿಸ್ಕೋ ಸೀದಾ ಕಹೋ ತೋ ಮಾನ್ತೆ ನಹಿ. ನೀವು ಸೀದಾ ಅವ್ರಿಗೆ ಹೋಗಿ ಹೇಳ್ರಿ, ಯಾರು ಒಪ್ಕೊಳ್ಳೋದಿಲ್ಲ ಇದನ್ನ. ರಾಮ್ ಕೋ ಬುಲಾತೆ ಹೇ, ರಾಮನನ್ನ ಕರೀತಾರೆ. ಅಭಿ ತುಮ್ ಬಚ್ಚೋಂ ಕೋ ಬಾಪ್ ನೆ ತೀಸರಾ ನೇತ್ರ ದಿಯಾ ಹೈ. ಈಗ ತಾವು ಮಕ್ಕಳಿಗೆ ಬಾಬಾ ಮೂರನೇ ನೇತ್ರವನ್ನ ಕೊಟ್ಟಿದ್ದಾರೆ. ತುಮ್ ಜೈಸೆ ಅಲಗ್ ದುನಿಯಾಕ್ಕೆ ಹೋಗೇ ಹೋ. ಈಗ ನೀವು ಒಂದ್ ರೀತಿ ಬೇರೆ ಜಗತ್ತಿನವ್ರು ಆಗ್ಬಿಟ್ಟಿದ್ದೀರಿ. ಪುರಾಣಿ ದುನಿಯಾ ಮೇ ಕ್ಯಾ ಕ್ಯಾ ಕರ್ತೆ ರಹತೆ ಹೇ. ನೋಡಿ, ಹಳೆ ಜಗತ್ನಲ್ಲಿ ಮನುಷ್ಯ ಏನೇನ್ ಮಾಡ್ತಿರ್ತಾನೆ. ಅಭಿ ತುಮ್ ಸಮಜ್ತೆ ಹೋ, ಈಗ ಅದನ್ನೆಲ್ಲ ತಾವು ತಿಳ್ಕೋತೀರಿ. ತುಮ್ ಬಚ್ಚೆ ಬೇಸಮಜ ಸೆ ಸಮಜ್ದಾರ್ ಬನೆ ಹೋ. ಈಗ ತಾವು ಮಕ್ಕಳು ಬುದ್ಧಿಹೀನರಿಂದ ಬುದ್ಧಿವಂತರಾಗಿದ್ದೀರಿ. ರಾವಣ ನೆ ತುಮ್ಕೋ ಕಿತ್ನಾ ಬೇಸಮಜ್ ಬನಾ ದಿಯಾ ಹೈ. ರಾವಣ ಎಷ್ಟು ನಿಮ್ಮನ್ನ ಬುದ್ಧಿಹೀನರನ್ನಾಗಿ ಮಾಡಿಬಿಟ್ಟಿದ್ದಾನೆ. ಬಾಪ್ ಸಮझाते इस समय सभी ಮನುಷ್ಯ ತಮೋ ಪ್ರಧಾನ್ ಬನ್ ಗಯೇ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಈ ಸಮಯ ಎಲ್ಲ ಮನುಷ್ಯರು ತಮೋ ಪ್ರಧಾನ ಆಗಿದ್ದಾರೆ. ತಬ್ ತೋ ಬಾಪ್ ಆಕರ್ ಸತೋ ಪ್ರಧಾನ್ ಬನಾತೆ ಹೇ. ಅದಕ್ಕೆ ತಾನೇ ಈಗ ಬಂದು ಬಾಬಾ ಎಲ್ಲರನ್ನ ಸತೋ ಪ್ರಧಾನ ಮಾಡ್ತಾರೆ. ಬಾಪ ಕಹತೆ ಬಲ್ ತುಮ್ ಬಚ್ಚೆ ಅಪ್ನೆ ಸರ್ವಿಸ್ ಬಿ ಕರ್ತೆ ರಹೋ, ಸಿರ್ಫ್ ಏಕ್ ಬಾತ್ ಯಾದ್ ರಖೋ ಬಾಪ್ ಕೋ ಯಾದ್ ಕರೋ. ತಂದೆ ಹೇಳ್ತಾರೆ, ಭಲೆ ತಾವು ಮಕ್ಕಳು ತಮ್ಮ ಸೇವೆಯನ್ನ ಮಾಡ್ತಾ ಇರಿ, ಆದ್ರೆ ಒಂದು ಮಾತು ನೆನಪಿಟ್ಕೊಳ್ಳಿ, ತಂದೆಯನ್ನ ನೆನಪು ಮಾಡಿ. ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನನೆ ಕಾ ರಾಸ್ತಾ ಔರ್ ಕೋಯಿ ಬತಾ ನಹಿ ಸಕ್ತಾ. ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗುವಂತ ದಾರಿಯನ್ನ ಬಾಬನ್ ಬಿಟ್ರೆ ಬೇರೆ ಯಾರು ಹೇಳಕ್ಕೂ ಸಾಧ್ಯ ಇಲ್ಲ. ಸರ್ವಕ ರುಹಾನಿ ಸರ್ಜನ್ ಏಕ್ ಹಿ ಹೇ. ಎಲ್ಲರ ಆತ್ಮಿಕ ಸರ್ಜನ್ ಡಾಕ್ಟರ್ ಒಬ್ರೇ ಬಾಬಾ. ವಹಿ ಆಕರ್ ಆತ್ಮಾಂಕೋ ಇಂಜೆಕ್ಷನ್ ಲಗಾತೆ ಹೇ. ಆ ಡಾಕ್ಟರ್ ಬಂದು ಏನ್ ಮಾಡ್ತಾರೆ? ಇಂಜೆಕ್ಷನ್, ಆತ್ಮಗಳಿಗೆ ಇಂಜೆಕ್ಷನ್ ಕೊಡ್ತಾರೆ. ಕ್ಯೂಂಕಿ ಆತ್ಮ ಹಿ ತಮೋ ಪ್ರಧಾನ್ ಬನಿ ಹೇನ. ಯಾಕಂದ್ರೆ ತಮೋ ಪ್ರಧಾನ ಆಗಿರೋದು ಆತ್ಮನೇ ತಾನೆ. ಬಾಪ್ಕೋ ಅವಿನಾಶಿ ಸರ್ಜನ್ ಕಹಾ ಜಾತಾ ಹೇ. ತಂದೆಗೆ ಅವಿನಾಶಿ ಸರ್ಜನ್ ಡಾಕ್ಟರ್ ಅಂತ ಹೇಳಲಾಗತ್ತೆ. ಅಭಿ ಆತ್ಮ ಸತೋ ಪ್ರಧಾನ್ ಸೆ ತಮೋ ಪ್ರಧಾನ್ ಬನಿ ಹೇ, ಇನ್ಕೋ ಇಂಜೆಕ್ಷನ್ ಚಾಹಿಯೇ. ಈಗ ಆತ್ಮ ಸತೋ ಪ್ರಧಾನದಿಂದ ತಮೋ ಪ್ರಧಾನ ಆಗಿದೆ, ಅದಕ್ಕೆ ಈಗ ಆತ್ಮಕ್ಕೆ ಇಂಜೆಕ್ಷನ್ ಬೇಕಾಗಿದೆ. ಬಾಪ್ ಕಹತೆ ಬಚ್ಚೆ अपने को ಆತ್ಮ ನಿಶ್ಚಯ ಕರೋ और अपने बाप को याद करो. ತಂದೆ ಹೇಳ್ತಾರೆ, ಮಕ್ಕಳೇ ತಮ್ಮನ್ನ ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ಳಿ, ತಮ್ಮ ತಂದೆಯನ್ನ ನೆನಪು ಮಾಡಿ. ಬುದ್ಧಿಯೋಗ ಊಪರ್ ಸ್ವೀಟ್ ಹೋಮ್ ಮೇ ಲಗಾವ್. ನಿಮ್ಮ ಬುದ್ಧಿಯೋಗವನ್ನ ಮೇಲೆ ಮಧುರ ಮನೆ ಜೊತೆಗೆ ಜೋಡಿಸ್ರಿ. ಹಮ್ಕೋ ಸ್ವೀಟ್ ಸೈಲೆನ್ಸ್ ಹೋಮ್ ಮೇ ಜಾನಾ ಹೈ. ನಾವು ಆ ಮಧುರ ಶಾಂತಿಯ ಮನೆಗೆ ಹೋಗಬೇಕು. ನಿರ್ವಾಣ ಧಾಮ್ ಕೋ ಸ್ವೀಟ್ ಹೋಮ್ ಕಹಾ ಜಾತಾ ಹೈ. ಆ ನಿರ್ವಾಣ ಧಾಮಕ್ಕೆ ಮಧುರವಾದ ಮನೆ ಅಂತ ಹೇಳಲಾಗುತ್ತೆ. ಅಚ್ಚಾ, ಮೀಠೆ ಮೀಠೆ ಸಿಖಿಲದೆ ಬಚ್ಚೋ ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग. ನಮಸ್ತೆ ನಮಸ್ತೆ ನಮಸ್ತೆ. ಮಧುರಾತಿ ಮಧುರ ಅಗಲಿ ಹೋಗಿರುವಂಥ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ ದಾದರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. धारणा के लिए मुख्य सार. धारणೆಗಾಗಿ ಮುಖ್ಯ ಸಾರ. ये पुरानी दुनिया
विनाश हुई पड़ी है। ये हले जगत्तु विनाश आगे बिಟ್ಟಿದೆ ಅಂತಾರೆ ಬಾಬಾ. इसलिए इससे अपने आप को अलग समझना है. ಅದಕ್ಕಾಗಿ ಇದರಿಂದ ತಮ್ಮನ್ನ ತಾವು ಭಿನ್ನ ಅಂತ ತಿಳ್ಕೋಬೇಕು. झाड़ की वृद्धि के साथ साथ जो विघ्न रूपी तूफान आते हैं उनसे डरना नहीं है, पार होना है. ವೃಕ್ಷದ ವೃದ್ಧಿಯ ಜೊತೆಗೆ ಏನು ವಿಘ್ನಗಳೆನ್ನುವಂತಹ ಬಿರುಗಾಳಿಗಳು ಬರ್ತದೆ, ಅದರಿಂದ ಹೆದರಬಾರದು, ಅದನ್ನ ಪಾರು ಮಾಡಬೇಕು. ಎರಡನೇ ಪಾಯಿಂಟ್, आत्मा को सतो प्रधान बनाने के लिए अपने को ज्ञान योग का इंजेक्शन देना है. ಆತ್ಮವನ್ನ ಸತೋ ಪ್ರಧಾನ ಮಾಡ್ಕೊಳ್ಳಿಕ್ಕಾಗಿ ನಮಗ ನಾವೇ ಜ್ಞಾನ ಯೋಗದ ಇಂಜೆಕ್ಷನ್ ಅನ್ನ ಕೊಟ್ಕೋಬೇಕು. ಅಪ್ನ ಬುದ್ಧಿಯೋಗ ಸ್ವೀಟ್ ಹೋಮ್ ಮೇ ಲಗಾನಾ ಹೈ. ತಮ್ಮ ಬುದ್ಧಿಯೋಗವನ್ನ ಮಧುರವಾದ ಮನೆ ಜೊತೆಗೆ ಜೋಡಿಸಬೇಕು. वरदान, पहले आप के पाठ द्वारा ताजधारी बनने वाले चतुर सुजान भव. ನೋಡಿ ಬಾವ ಹೇಳ್ತಾರೆ, ಮೊದಲು ತಾವು ಈ ಪಾಠದ ಮೂಲಕ ಕಿರೀಟಧಾರಿ ಆಗುವಂತ ಬುದ್ಧಿವಂತ ಭವ ಅಂತಾರೆ ಬಾವ. ಜೈಸೆ ಬಾಪ್ ದಾದ ಅಪ್ನೆ ಕೋ ಒಬಿಡಿಯಂಟ್ ಸರ್ವೆಂಟ್ ಕಹತೆ. ನೋಡಿ ಹೆಂಗೆ ಬಾಪ್ ದಾದ ತಮಗಾಗಿ ಏನಂತ ಹೇಳ್ಕೊತಾರೆ, ನಾನು ವಿಧೇಯ ಸೇವಾಧಾರಿ. सर्वेंट कहने से ताजदारी स्वतः बन जाते हैं. ಸೇವಾಧಾರಿ ಸೇವಕ ಅಂತ ಹೇಳ್ಕೊಳ್ಳೋದ್ರಿಂದ ಕಿರೀಟಧಾರಿ ಸ್ವತಃ ಆಗ್ಬಿಡ್ತಾರೆ. ऐसे आप बच्चे भी स्वयं नम्र चित्त बन दूसरे को श्रेष्ठ सीट दे दो. ಹಂಗೆ ತಾವು ಮಕ್ಕಳು ಕೂಡ ಸ್ವಯಂ ನಮ್ರ ಚಿತ್ತರಾಗಿ ಇನ್ನೊಬ್ಬರಿಗೆ ಶ್ರೇಷ್ಠ ಸೀಟನ್ನ ಕೊಟ್ಟು ಬಿಡಿ. उनको सीट पर बिठाएंगे तो वहां उतर कर आपको स्वतः बिठा देगा. ನೋಡಿ ಭಾವೇಶ್ ಅಂತ ಹೇಳ್ತಾರೆ, ಅವರನ್ನ ನೀವು ಸೀಟಿನ ಮೇಲೆ ಕೂಡಿಸ್ಬಿಟ್ರೆ ಅವರೇ ಇಳಿದು ನಿಮಗೆ ಸ್ವತಃ ಆ ಸೀಟನ್ನ ಬಿಟ್ಕೊಡ್ತಾರೆ, ಆ ಸೀಟಿನ ಮೇಲೆ ನಿಮ್ಮನ್ನ ಕೂಡಿಸ್ತಾರೆ. अगर आप बैठने की कोशिश करेंगे तो वह बैठने नहीं देगा. ಒಂದು ವೇಳೆ ಎಲ್ಲದಕ್ಕೂ ನಾನೇ ಅಂತ ನೀವೇ ಕುತ್ಕೊಳ್ಳಿಕ್ ಪ್ರಯತ್ನ ಪಟ್ರೆ ಅವರು ನಿಮಗೆ ಕುತ್ಕೊಳ್ಳಿಕ್ ಬಿಡೋದಿಲ್ಲ. ಇಸ್ಲಿಯೇ ಬಿಠಾನಾ ಹಿ ಬೈಠ್ನಾ ಹೈ. ಅದಕ್ಕೆ ಬಾಬಾ ಹೇಳ್ತಾರೆ, ಇನ್ನೊಬ್ಬರನ್ನ ಸೀಟಿನ ಮೇಲೆ ಕೂಡ್ಸೋದಂದ್ರೆ ಅರ್ಥ ಅದು ನೀವ್ ಕುತ್ಕೊಂಡಂಗೆ ಅಂತ. ತೋ ಪೆಹಲೆ ಆಪ್ ಯಾ ಪಾಠ ಪಕ್ಕಾ ಕರೋ. ಅದಕ್ಕೇನ್ ಮಾಡಿ, ಮೊದಲು ತಾವು ಈ ಪಾಠವನ್ನ ಪಕ್ಕ ಮಾಡ್ಕೊಳ್ರಿ. ಫಿರ್ ಸಂಸ್ಕಾರ ಬಿ ಸಹಜ ಹಿ ಮಿಲ್ ಜಾಯೆಂಗೆ. ಆಗ ಸಂಸ್ಕಾರನು ಕೂಡ ಸಹಜವಾಗಿ ಸಿಕ್ಬಿಡತ್ತೆ. ತಾಜದಾರಿ ಬಿ ಬನ್ ಜಾಯೆಂಗೆ. ಅದರ ಜೊತೆಗೆ ನೀವು ಕಿರೀಟದಾರಿನೂ ಆಗ್ಬಿಡ್ತೀರಿ. ಯಹಿ ಚತುರ್ ಸುಜಾನ್ ಬನನೆ ಕಾ ತರೀಕಾ ಹೈ. ಇದೇ ಬುದ್ಧಿವಂತರಾಗುವಂತ ರೀತಿ ಅಂತಾರೆ ಬಾಬಾ. ಇಸ್ಮೇ ಮೆಹನತ್ ಬಿ ನಹಿ, ಪ್ರಾಪ್ತಿ ಬಿ ಜಾದಾ ಹೈ. ಇದರಲ್ಲಿ ಪರಿಶ್ರಮನೂ ಇಲ್ಲ, ಆದ್ರೆ ಪ್ರಾಪ್ತಿ ಹೆಚ್ಚಿದೆ. ಸ್ಲೋಗನ್, ಅವ್ಯಕ್ತ ಸ್ಥಿತಿ ಕಾ ಅನುಭವ ಕರ್ನೆ ಕೆ ಲಿಯೆ ಅಂತರ್ಮುಖಿ ಏಕಾಂತವಾಸಿ ಬನು. ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಬೇಕು ಅಂತಂದ್ರೆ ಅಂತರ್ಮುಖಿ ಏಕಾಂತವಾಸಿ ಆಗಿ ಅಂತಾರೆ ಬಾಬಾ. ये अव्यक्त इशारे एकता और विश्वास की विशेषता द्वारा सफलता संपन्न बनो. ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರು ಆಗಿ. अभी तक अलग अलग फूल अपने अपने रंगत दिखा रहे हैं. ಈಗ ಇಲ್ಲಿ ತನಕನು ಭಿನ್ನ ಭಿನ್ನವಾದ ಹೂ ಅವರವರದೇ ಬಣ್ಣವನ್ನ ತೋರಿಸ್ತಾ ಇದ್ದಾರೆ. ಲೇಕಿನ್ जब गुलदस्ते के रूप में अपनी खुशबू फैलाएंगे. ಆದ್ರೆ ಯಾವಾಗ ಹೂಗುಚ್ಛ ರೂಪದಲ್ಲಿ ತಮ್ಮ ಸುಗಂಧವನ್ನ ಹರಡಿಸ್ತೀರಿ, ಶಕ್ತಿ ದಳ ಪ್ರತ್ಯಕ್ಷ ಹೋಗ, ಅವಾಗ ಶಕ್ತಿ ದಳ ಪ್ರತ್ಯಕ್ಷ ಆಗತ್ತೆ. ತಬ್ ಯಹ ಸಂಘಟನ್ ಕಿ ಶಕ್ತಿ ಪರಮಾತ್ಮ ಪ್ರತ್ಯಕ್ಷತಾ ಕೆ ನಿಮಿತ್ತ ಬನೇಗಿ. ಆಗ ಈ ಸಂಘಟನೆಯ ಶಕ್ತಿ ಪರಮಾತ್ಮನ ಪ್ರತ್ಯಕ್ಷತೆಗೆ ನಿಮಿತ್ತ ಆಗತ್ತೆ. अभी एक एक अलग होने के कारण मेहनत ज्यादा करनी पड़ती है. ಈಗ ಒಬ್ಬೊಬ್ಬರೇ ಬೇರೆ ಬೇರೆ ಇರುವ ಕಾರಣ ಪರಿಶ್ರಮ ಹೆಚ್ಚು ಪಡಬೇಕಾಗತ್ತೆ. ಲೇಕಿನ್ जब संगठन एक मत होगा तो मेहनत कम सफलता ಜಾಸ್ತಿ ಹೋಗಿ. ಬಾಬಾ ಹೇಳ್ತಾರೆ, ಆದ್ರೆ ಯಾವಾಗ ಸಂಘಟನೆ ಏಕಮತ ಬರುತ್ತಲ್ವಾ, ಅವಾಗ ಪರಿಶ್ರಮ ಕಡಿಮೆ, ಸಫಲತೆ
ಹೆಚ್ಚು ಸಿಗುತ್ತೆ ಅಂತಾರೆ ಬಾಬಾ. ಅಚ್ಚ, ಓಂ ಶಾಂತಿ.